ಓಂ ನಮಃ ಶಿವಾಯ. ಸ್ವಾಮಿ ಕೊಡಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋದನ್ನು ಒಂದು ತಿಳಿಸ್ಕೊಡ್ತೇನೆ. ಅದಕ್ಕೆ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ಸಮಸ್ಯೆನ ಹಂಚ್ಕೊಳ್ಬೋದು. ನಾನು ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ. ಹಾಗೆಯೇ ಸಮಸ್ಯೆನ ಹಾಕುವಾಗ ರಾಶಿ ನಕ್ಷತ್ರವನ್ನು ತಿಳಿಸಿ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರ ಏನು ಅಂತ ಹೇಳಿ ಅದನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ನಾನು ಅಲ್ಲಿಯೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಬಟನ್ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನಾನು ನಂಬಿದ ಶಿವದೇವರ ಹಾಗೂ ಕೊರಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಮುಕ್ತವಾಗಿ ನೀವು ನಿಮ್ಮ ಸಮಸ್ಯೆಯನ್ನು ಹಂಚ್ಕೋಬಹುದು. ಹಾಗೆಯೇ ನೋಡೋದಾದರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂದರೆ, ವಾರದ ಆರಂಭದಲ್ಲಿ ಕೆಲಸದ ಹೊರ ಹೆಚ್ಚಾಗಬಹುದು. ಇದನ್ನು ಸಾಧಿಸಲು ನೀವು ಹೆಚ್ಚುವರಿ ಶ್ರಮ ಮತ್ತು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಮನೆಯಲ್ಲಿ ಮತ್ತು ಹೊರಗಿನ ಅತಿಯಾದ ಕೆಲಸದಿಂದಾಗಿ ನೀವು ದೈಹಿಕ ಮಾನಸಿಕವಾಗಿ ದಣಿಯಬಹುದು. ಅಂಥ ಪರಿಸ್ಥಿತಿಯಲ್ಲಿ ಅವಧಿಯಲ್ಲಿ ನಿಮ್ಮ ದಿನಚರಿ ಆಹಾರ ಪದ್ಧತಿಗೆ ವಿಶೇಷ ಗಮನ ಕೊಟ್ಟರೆ ಒಳ್ಳೆಯದು. ಇಲ್ಲದಿದ್ದರೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರಬಹುದು. ಹಾಗೆ ನಿಮ್ಮ ನಿಕಟ ಸ್ನೇಹಿತರಿಂದ ಸಂಪೂರ್ಣವಾದ ಬೆಂಬಲವನ್ನು ಪಡೆಯುತ್ತೀರಿ. ಈ ಸಮಯದಲ್ಲಿ ಕೆಲವು ಪ್ರಭಾವಿ ವ್ಯಕ್ತಿಗಳ ಸಹಾಯ ಕೂಡ ನಿಮಗೆ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹಾಗೆಯೇ ವ್ಯಾಪಾರಸ್ಥರು ವಿಶೇಷ ವ್ಯವಹಾರ ಮಾಡುವಾಗ ಕೆಲವು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅಪೇಕ್ಷಿತ ಯಶಸ್ಸನ್ನು ಪಡೆಯಲು ಶ್ರಮಿಸಬೇಕಾಗುತ್ತೆ. ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಹೊರಗಡೆ ಹೋಗಬಹುದು. ಹಾಗೆಯೇ ನಿಮ್ಮ ಪ್ರೀತಿಯ ಸಂಗಾತಿಯ ಭಾವನೆಗಳನ್ನು ಯಾವತ್ತೂ ಈ ಒಂದು ವಾರದಲ್ಲಿ ನಿರ್ಲಕ್ಷಿಸಬೇಡಿ. ಹಾಗೆಯೇ ಅದೃಷ್ಟ ಬಣ್ಣ ಗುಲಾಬಿ ಆಗಿರುತ್ತೆ. ಅದೃಷ್ಟ ಸಂಖ್ಯೆ 13 ಆಗಿರುತ್ತೆ ಈ ವಾರದಲ್ಲಿ ಮೇಷರಾಶಿಯವರಿಗೆ. ಕೆಲವೊಂದು ತುಂಬಾ ಚೆನ್ನಾಗಿದೆ. ಕೆಲವೊಂದರಲ್ಲಿ ನಿಮ್ಮ ಒಂದು ಕೆಲಸದ ಒಂದು ಒತ್ತಡದಿಂದ ಸ್ವಲ್ಪ ಆರೋಗ್ಯ ಕೆಡಬಹುದು. ಅದರ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸುವುದು ಒಳ್ಳೆಯದು ಅಂತ ಮೇಷರಾಶಿಯವರಿಗೆ ಹೇಳ್ತಾ ಇದ್ದೇನೆ. ಹಾಗೆಯೇ ಈ ವಾರ ಅದೃಷ್ಟ ಬಣ್ಣ ಗುಲಾಬಿ ಆಗಿರುತ್ತೆ ಮತ್ತು ಅದೃಷ್ಟ ಸಂಖ್ಯೆ 13 ಆಗಿರುತ್ತೆ. ವೃಷಭ ರಾಶಿ ನೆಕ್ಸ್ಟ್ ನೋಡೋದಾದರೆ, ನಿಮ್ಮ ಮಾತು ಮತ್ತು ನಡವಳಿಕೆ ಮೇಲೆ ನೀವು ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರಬೇಕು. ಈ ಸಮಯದಲ್ಲಿ ನಿಮ್ಮ ಮಾತುಗಳು ವಿಷಯಗಳನ್ನು ಉತ್ತಮಗೊಳಿಸುತ್ತದೆ. ನಿಮ್ಮ ಮಾತುಗಳು ವಿಷಯವನ್ನು ಕೆಟ್ಟದಾಗೂ ಮಾಡುತ್ತದೆ ಕೆಲವೊಂದು ಸರಿ. ಅಂಥ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನೀವು ಉತ್ಸುಕರಾಗಿರ್ತೀರಿ ಮತ್ತು ಪ್ರಜ್ಞೆಯನ್ನು ಕಳೆದುಕೊಳ್ಳದಂತೆ ನಿಮ್ಮನ್ನು ಉಳಿಸಿಕೊಂಡ್ರೆ ಒಳ್ಳೆಯದು. ಹಾಗೆ ನಿಮ್ಮ ವಿಶೇಷ ಕೆಲಸದಲ್ಲಿ ನೀವು ಬಯಸಿದ ಯಶಸ್ಸನ್ನು ಪಡೆಯಬಹುದು. ವೃತ್ತಿ ವ್ಯಾಪಾರ ಪ್ರವಾಸ ಆಗಿರ್ಬೋದು, ವೃತ್ತಿ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಆಹ್ಲಾದಕರ ಮತ್ತು ಅಪೇಕ್ಷಿತ ಫಲಿತಾಂಶಗಳನ್ನು ನೀಡುವಂಥದ್ದು ಈ ವಾರದಲ್ಲಿ. ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸ ಮತ್ತು ನಿಮ್ಮ ಕುಟುಂಬದ ಬಗ್ಗೆ ಗಮನ ಹರಿಸದಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಪರಿಣಾಮವನ್ನು ಬೀರಬಹುದು. ಹಾಗೆ ನಿಮ್ಮ ಕುಟುಂಬದ ಬಗ್ಗೆ ಗಮನ ಹರಿಸಿದರೆ ಒಳ್ಳೆಯದು. ಅದೇ ನಾನು ಹೇಳಿದ್ನಲ್ಲ, ವೈವಾಹಿಕ ಜೀವನ ಸ್ವಲ್ಪ ಅದರ ಮೇಲೆ ಪರಿಣಾಮ ಬೀರುತ್ತೆ. ಮತ್ತು ಈ ಸಮಯದಲ್ಲಿ ಆಸ್ತಿ ಸಂಬಂಧಿತ ವಿವಾದಗಳು ಪರಿಹರಿಸುವಾಗ ಇದ್ದರೆ, ಆಸ್ತಿ ಸಂಬಂಧಿತ ವಿವಾದಗಳು ಏನಾದರೂ ಇದ್ದರೆ ನಿಮ್ಮ ಹಿತೈಷಿಗಳ ಸಲಹೆ ತೆಗೆದುಕೊಳ್ಳಲು ಮರೆಯದಿರಿ. ಹಾಗೆಯೇ ಯಾವುದೇ ನೀವು ಶಾಂತಿಯುತವಾಗಿ ಕೆಲಸ ಮಾಡಿದರೆ ನಿಮ್ಮ ಕೆಲಸದಲ್ಲಿ ನೀವು ಸಾಧನೆಗಳನ್ನು ಪಡೆಯಬಹುದು. ಮತ್ತು ಕೆಲಸ ಮಾಡುವ ವ್ಯಕ್ತಿಯು ತನ್ನ ಅಗತ್ಯಗಳನ್ನು ಪೂರೈಸಲು ಆಧಾರದ ಮೂಲಗಳನ್ನು ಹುಡುಕಬೇಕಾಗುತ್ತದೆ. ಹಾಗೆಯೇ ಇದು ವೃಷಭ ರಾಶಿಯವರದು. ವೃಷಭ ರಾಶಿಯವರಿಗೆ ಈ ವಾರ ಕಿತ್ತಳೆ ಅದೃಷ್ಟ ಬಣ್ಣವಾಗಿರುತ್ತೆ ಮತ್ತು ಸಂಖ್ಯೆ 9 ಆಗಿರುತ್ತೆ. ಹಾಗೆಯೇ ಮಿಥುನ ರಾಶಿ, ನೀವು ಗುರಿಯತ್ತ ಸರಿಯಾದ ಪ್ರಯತ್ನ ಮಾಡಿದರೆ ನೀವು ಬಯಸಿದ ಯಶಸ್ಸನ್ನು ಪಡೆಯಬಹುದು. ಮಿಥುನ ರಾಶಿಯವರು ಕಚೇರಿಯಲ್ಲಿ ನಿಮ್ಮನ್ನು ಉತ್ತಮವಾಗಿ ಸಾಬೀತುಪಡಿಸಲು ನೀವು ಹೆಚ್ಚಿನ ಪ್ರಯತ್ನಗಳನ್ನು ಮತ್ತು ಕಠಿಣ ಪರಿಶ್ರಮವನ್ನು ಮಾಡಬೇಕಾಗುತ್ತದೆ. ಉದ್ಯೋಗಿ ತನ್ನ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಚೆನ್ನಾಗಿ ಹೊಂದಿಕೊಳ್ಳುವುದು ಉತ್ತಮ. ಈ ಸಮಯದಲ್ಲಿ ನಿಮ್ಮ ಕೋಪವನ್ನು ನಿಯಂತ್ರಿಸಿ, ಆದಷ್ಟು ನಿಯಂತ್ರಿಸಿದರೆ ಒಳ್ಳೆಯದು. ಮತ್ತು ಇತರರಿಂದ ನಿಮ್ಮನ್ನು ಶ್ರೇಷ್ಠ ಅಂತ ವಿವರಿಸುವ ಅಭ್ಯಾಸವನ್ನು ಸ್ವಲ್ಪ ತಪ್ಪಿಸಿ ಈ ವಾರದಲ್ಲಿ. ಹಾಗೆಯೇ ಕುಟುಂಬದಲ್ಲಿ ಸಹೋದರಿ ಸ್ವಲ್ಪ ವಿವಾದಗಳು ಉಂಟಾಗಬಹುದು. ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ವಿವಾದದ ಬದಲಿಗೆ ಸಂವಾದವನ್ನು ಆಶ್ರಯಿಸಿ. ಹಾಗೆಯೇ ಈ ಒಂದು ವಾರದಲ್ಲಿ ಖರ್ಚು ಮಾಡುವಾಗ ಸ್ವಲ್ಪ ಗಮನ ಹರಿಸಿ. ಯಾಕಂದರೆ ನಿಮ್ಮ ಜೇಬಿನ ಸಂಪೂರ್ಣ ಕಾಳಜಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲದಿದ್ದರೆ ಭವಿಷ್ಯದಲ್ಲಿ ನೀವು ಸಾಲವನ್ನು ಆಶ್ರಯಿಸಬೇಕಾಗಬಹುದು ಮುಂದಿನ ದಿನಗಳಲ್ಲಿ. ಅದಕ್ಕೆ ಖರ್ಚನ್ನು ಸ್ವಲ್ಪ ಕಮ್ಮಿ ಮಾಡಿ. ಹಾಗೆಯೇ ವ್ಯಾಪಾರದ ದೃಷ್ಟಿಯಿಂದ ಈ ವರ್ಷ ಶುಭದಾಯಕವಾಗಿದೆ ಮತ್ತು ವ್ಯಾಪಾರದಲ್ಲಿ ಲಾಭ ಇರುವಂಥದ್ದು. ಪ್ರೀತಿಯ ಸಂಬಂಧಗಳು ಆಳವಾಗಿರುತ್ತೆ. ಪ್ರೇಮ ಸಂಗಾತಿಯೊಂದಿಗೆ ಆತ್ಮೀಯತೆ ಹೆಚ್ಚಾಗುತ್ತೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ಹಾಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದರೆ ಒಳ್ಳೆಯದು. ಇಲ್ಲಾಂದರೆ ಹೊಟ್ಟೆ ನೋವನ್ನು ಹೆಚ್ಚಿಸಬಹುದು. ಹಾಗೆಯೇ ಮಿಥುನ ರಾಶಿಯವರಿಗೆ ಅದೃಷ್ಟ ಬಣ್ಣ ಕಪ್ಪು ಆಗಿರುತ್ತೆ. ಅದೃಷ್ಟ ಸಂಖ್ಯೆ 5 ಆಗಿರುತ್ತೆ ಈ ವಾರದಲ್ಲಿ. ಹಾಗೆಯೇ ಕಟಕ ರಾಶಿಯವರಿಗೆ ಈ ವಾರದ ಆರಂಭದಲ್ಲಿ ಯಾವುದೇ ಕೆಲಸವನ್ನು ಬಹಳ ಚಿಂತನಶೀಲವಾಗಿ ಮಾಡಬೇಕು. ಇಲ್ಲದಿದ್ದರೆ ನೀವು ಕೊಟ್ಟು ತೆಗೆದುಕೊಳ್ಬೇಕಾಗುತ್ತೆ. ಹಾಗೆ ನಿಮ್ಮ ಕೆಲಸವನ್ನು ಹಾಳು ಮಾಡಲು ಆಗಾಗ್ಗೆ ಪ್ರಯತ್ನಿಸುವ ಜನರ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಅಲ್ಲದೆ ನಿಮ್ಮಿಂದ ತಮ್ಮ ಕೆಲಸವನ್ನು ಮಾಡಲು ಪ್ರಯತ್ನಿಸುವ ಜನರಿಗೆ ನೀವು ಸರಿಯಾದ ಅಂತರವನ್ನು ಕಾಯ್ದುಕೊಂಡ್ರೆ ಒಳ್ಳೆಯದು. ಹಾಗೆಯೇ ಮಾರುಕಟ್ಟೆ, ಊಹಾಪೋಹ ಇತ್ಯಾದಿಗಳಲ್ಲಿ ಹಣ ಹೂಡಿಕೆ ಮಾಡುವುದನ್ನು ತಪ್ಪಿಸಿದರೆ ಒಳ್ಳೆಯದು. ಮತ್ತು ಯಾವುದೇ ಅಪಾಯಕಾರಿ ಯೋಚನೆ ಅಥವಾ ವ್ಯವಹಾರದಲ್ಲಿ ಏನಾದರೂ ಹಣವನ್ನು ಹೂಡಿಕೆ ಮಾಡುವುದಾದರೆ ಸ್ವಲ್ಪ ಮುಂಜಾಗ್ರತೆ ವಹಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲಾಂದರೆ ಲಾಭದ ಬದಲಿಗೆ ನಷ್ಟವನ್ನು ಅನುಭವಿಸಬೇಕಾಗುವುದು. ಹಾಗೆಯೇ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಅಂದರೆ ಪ್ರಯಾಣ ಆಯಸ್ಸದಿಂದ ಏನಾದರೂ ಪ್ರಯಾಣ
ಹೊರಟ್ರೆ ನೀವು ಅದು ಆಯಾಸದಿಂದ ಕೂಡಿರುತ್ತದೆ ಮತ್ತು ನಿರೀಕ್ಷೆಯಿಂದ ಕಡಿಮೆ ಫಲಪ್ರದವಾಗಿರುತ್ತದೆ. ಕೆಲಸ ಮಾಡುವ ಮಹಿಳೆಯರು ಮನೆ ಮತ್ತು ಕಚೇರಿ ನಡುವೆ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ಭಾರತದ ನಿಮ್ಮ ಸಂಗಾತಿಯೊಂದಿಗೆ ನೀವು ತೀರ್ಥಕ್ಷೇತ್ರಕ್ಕೆ ಹೋಗುವ ಅವಕಾಶ ಇದೆ. ಅದೃಷ್ಟ ಬಣ್ಣ ಹಳದಿ ಆಗಿರುತ್ತೆ. ಅದೃಷ್ಟ ಸಂಖ್ಯೆ 11 ಆಗಿರುತ್ತೆ. ಸಿಂಹರಾಶಿ, ವೃತ್ತಿ ಜೀವನದ ಆರಂಭದ ವಾರವು ವ್ಯವಹಾರಕ್ಕೆ ಮಂಗಳಕರ ಮತ್ತು ವೈಯಕ್ತಿಕ ಸಂಬಂಧಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳು ಉಂಟಾಗಬಹುದು. ಹಾಗೆಯೇ ನೀವು ಕಚೇರಿಯಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೇಳಬಹುದು. ಹಾಗೆಯೇ ನಿರೀಕ್ಷೆಯಿಂದ ದೊಡ್ಡ ಜವಾಬ್ದಾರಿ ನಿಮಗೆ ವಹಿಸಿಕೊಡಬಹುದು. ಈ ಸಮಯದಲ್ಲಿ ನಿಮ್ಮೊಳಗೆ ವಿಭಿನ್ನ ಶಕ್ತಿ ಗೋಚರವಾಗುತ್ತೆ ಮತ್ತು ನಿಮ್ಮ ವೃತ್ತಿ ವ್ಯವಹಾರದಲ್ಲಿ ಮುಂದುವರಿಯಲು ನೀವು ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿರುವಂತೆ ತೋರಬಹುದು. ಈ ಅವಧಿಯಲ್ಲಿ ಉತ್ತಮ ಪಾಲುದಾರಿಕೆಗಳು ನಿಮಗೆ ಶಕ್ತಿ ತುಂಬುತ್ತವೆ. ಹಾಗೆಯೇ ವಾರದ ಮಧ್ಯದಲ್ಲಿ ಕುಟುಂಬಕ್ಕೆ ಸಂಬಂಧಿಸಿದ ಯಾರಿಗಾದರೂ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯಬಹುದು. ಹಾಗೆಯೇ ಪ್ರೇಮ ಸಂಬಂಧದಲ್ಲಿದ್ದರೆ ಪ್ರೇಮ ಸಂಬಂಧವನ್ನು ಮದುವೆಗೆ ಪರಿವರ್ತಿಸಲು ನಿಮ್ಮ ಕುಟುಂಬದಿಂದ ಅನುಮತಿಯನ್ನು ಪಡೆಯಬಹುದು. ವಿವಾಹಿತರ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು, ಆದರೂ ಅವರು ತಮ್ಮ ಸಂಬಂಧಿಕರಿಂದ ಹೆಚ್ಚಿನ ಬೆಂಬಲವನ್ನು ಪಡೆಯಬಹುದು. ಅದೃಷ್ಟ ಬಣ್ಣ ನೇರಳೆ ಆಗಿರುತ್ತೆ. ಅದೃಷ್ಟ ಸಂಖ್ಯೆ 3 ಆಗಿರುತ್ತೆ ಸಿಂಹರಾಶಿಯವರಿಗೆ. ಹಾಗೆಯೇ ಕನ್ಯಾ ರಾಶಿಯನ್ನು ನೋಡಿದೆ ಈ ವಾರ ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ನಿರ್ಲಕ್ಷಿಸಿದರೆ ಅದು ಸಂತೋಷ ಅದೃಷ್ಟವನ್ನು ಪ್ರತಿ ವ್ಯವಹಾರದಲ್ಲಿ ಹೆಚ್ಚಿನ ಪ್ರಗತಿ ಕಾಣಬಹುದು. ಯಾಕಂದರೆ ತಲೆ ಕೆಡಿಸಿಕೊಳ್ಬೇಡಿ ಸಣ್ಣ ಇದಕ್ಕೂ. ಹಾಗೆಯೇ ವಿಶೇಷವಾಗಿ ಈ ಸಮಯದಲ್ಲಿ ನಿಮಗೆ ನಿಮ್ಮ ಹಿತೈಷಿಗಳ ಸಂಪೂರ್ಣ ಬೆಂಬಲ ದೊರೆಯುತ್ತೆ. ನಿಮ್ಮ ಮಾತು ಮತ್ತು ನಡವಳಿಕೆನ ಅನೇಕ ಜನರ ಹೃದಯವನ್ನು ಗೆಲ್ಲುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ನೀವು ಕೆಲವು ಸಮಯದಿಂದ ನಿಮ್ಮ ಭಾವನೆಗಳನ್ನು ಯಾರಿಗಾದರೂ ವ್ಯಕ್ತಪಡಿಸಲು ಪ್ರಯತ್ನಿಸ್ತಾ ಇದ್ದರೆ ಇದನ್ನು ಮಾಡುವುದರಿಂದ ಸಮಸ್ಯೆಯನ್ನು ಪರಿಹರಿಸಬಹುದು. ವ್ಯಾಪಾರದ ದೃಷ್ಟಿಯಿಂದ ಲಾಭವಾಗಲಿದೆ. ಯಾವುದೇ ಕೆಲಸ ಅಥವಾ ವ್ಯವಹಾರವನ್ನು ಮಾಡಿದರೂ ಅಪಾಯವನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದರಿಂದ ನೀವು ಏನಾಗುತ್ತೆ ತುಂಬ ಸಮಸ್ಯೆಗಳು ಬರಬಹುದು. ಅದರ ಬಗ್ಗೆ ನೀವು ಜಾಗೃತರಾಗಿರಿ. ಹಾಗೆಯೇ ನಿಮ್ಮ ಹಣದ ಒಳಹರಿವು ಹೆಚ್ಚಾಗುತ್ತೆ. ನೀವು ನಿಮ್ಮ ಸಂಗ್ರಹವಾದ ಸಂಪತ್ತನ್ನು ಹೆಚ್ಚಿಸುತ್ತೆ. ಹಾಗೆಯೇ ವಾರದ ಮಧ್ಯೆ ನಿಮ್ಮ ಮಕ್ಕಳಿಂದ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು. ಸಮಾಜದಲ್ಲಿ ನಿಮ್ಮ ಗೌರವನ ಹೆಚ್ಚಿಸುತ್ತೆ. ದಾಂಪತ್ಯ ಜೀವನ ಸುಖಕರವಾಗಿರುತ್ತೆ. ಹಾಗೆಯೇ ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಹೊಸ ವರ್ಷದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಅನುಭವಿಸಬಹುದು. ಅದೃಷ್ಟ ಬಣ್ಣ ಕಂದು ಆಗಿರುತ್ತೆ. ಅದೃಷ್ಟ ಸಂಖ್ಯೆ 1 ಆಗಿರುತ್ತೆ. ನೆಕ್ಸ್ಟ್ ತುಲಾರಾಶಿ, ವಾರದ ಆರಂಭದಲ್ಲಿ ನಿಮ್ಮ ಕೆಲಸದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ದೊಡ್ಡ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ. ಇಲ್ಲದಿದ್ದರೆ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಗಬಹುದು. ಕಚೇರಿಯಲ್ಲಿ ಯಾವುದೇ ದೊಡ್ಡ ತಪ್ಪುಗಳನ್ನು ತಪ್ಪಿಸಲು ನಿಮ್ಮ ಕೆಲಸವನ್ನು ಬೇರೆಯವರ ಕೈಯಲ್ಲಿ ಬಿಡುವುದನ್ನು ತಪ್ಪಿಸಿ. ಇದರಲ್ಲಿ ನಿಷ್ಕಾಳಜಿ ವಹಿಸಬೇಡಿ. ಇಲ್ಲದಿದ್ದರೆ ಮೇಲಾಧಿಕಾರಿಯವರ ಕೋಪಕ್ಕೆ ಬಲಿಯಾಗಬಹುದು. ಈ ಅವಧಿಯಲ್ಲಿ ಯಾವುದೇ ಯೋಜನೆ ಹಣವನ್ನು ಹೂಡಿಕೆ ಮಾಡುವಾಗ ಉದ್ಯಮಿಗಳು ಬಹಳ ಜಾಗರೂಕರಾಗಿರಬೇಕು. ನಿಮ್ಮ ಹಿತೈಷಿಗಳಿಂದ ಸಲಹೆ ಪಡೆದರೆ ಒಳ್ಳೆಯದು. ಹಾಗೆಯೇ ಮಹಿಳೆಯರ ಜೀವನದಲ್ಲಿ ಒಳ್ಳೆಯ ಒಂದು ಉದ್ಯೋಗಸ್ಥ ಮಹಿಳೆಯರು ವಾರಾಂತ್ಯದ ಕೆಲವು ಪ್ರಮುಖ ಸಾಧನೆಗಳನ್ನು ಪಡೆಯಬಹುದು. ಇದು ಕೆಲಸದ ಸ್ಥಳದಲ್ಲಿ ಅವರ ಗೌರವವನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಸಂತೋಷದ ವೈಯಕ್ತಿಕ ಜೀವನವನ್ನು ಹೊಂದಲು ನೀವು ನಿಮ್ಮ ಸಂಗಾತಿಗಾಗಿ ಸಮಯವನ್ನು ಸ್ವಲ್ಪ ಮೀಸಲಿಟ್ಟರೆ ಒಳ್ಳೆಯದು. ಹಾಗೆಯೇ ನಿಮ್ಮ ಆಹಾರ ಪದ್ಧತಿ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟರೆ ಒಳ್ಳೆಯದು. ಯಾರು? ತುಲಾರಾಶಿಯವರು. ಅದೃಷ್ಟ ಬಣ್ಣ ಹಸಿರು. ಅದೃಷ್ಟ ಸಂಖ್ಯೆ 4 ಆಗಿರುತ್ತೆ. ವೃಶ್ಚಿಕ ರಾಶಿ, ಈ ವಾರದಲ್ಲಿ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ನಿಮ್ಮ ಯೋಜಿತ ಕೆಲಸದಲ್ಲಿ ನಿರೀಕ್ಷಿತ ಯಶಸ್ಸನ್ನು ಪಡೆಯಲು ನಿಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಅನಗತ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಕೆಲಸದ ಹೊರೆ ಇರುತ್ತೆ. ದೈಹಿಕ ಮಾನಸಿಕ ಆಯಾಸವನ್ನು ಉಂಟು ಮಾಡಬಹುದು. ಹೊಸ ವರ್ಷದಲ್ಲಿ ವ್ಯಾಪಾರ ವೃತ್ತಿ ಸಮಸ್ಯೆಗಳು ನಿಮ್ಮ ಮಾನಸಿಕ ಸಮಸ್ಯೆಗಳನ್ನು ಹೆಚ್ಚಿಸಬಹುದು. ಹಾಗೆ ನಿಮ್ಮ ಮಾತು ನಡವಳಿಕೆ ಮೇಲೆ ಇದರ ಋಣಾತ್ಮಕ ಪ್ರಭಾವವನ್ನು ಕಾಣಬಹುದು. ನಿಮ್ಮ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಪ್ರಾಯೋಗಿಕವಾಗಿ ನಿಮ್ಮನ್ನು ನಿಯಂತ್ರಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ. ಈ ಅವಧಿಯಲ್ಲಿ ನಿಮ್ಮ ನೆಚ್ಚಿನ ಸ್ನೇಹಿತರು ಮತ್ತು ಹಾಗೆಯೇ ಸಂಬಂಧಿಕರು ಯಾವುದೇ ಸಂದರ್ಭಗಳಲ್ಲಿ ಅವರ ಮೇಲೆ ಅಸಮಾಧಾನಗೊಳಿಸಬೇಡಿ. ಮಾರುಕಟ್ಟೆಯಲ್ಲಿ ತಮ್ಮ ಖ್ಯಾತಿಯನ್ನು ಉಳಿಸಿಕೊಳ್ಳಲು ವ್ಯಾಪಾರಿಗಳು ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಗಳನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಪ್ರೇಮ ಸಂಬಂಧದಲ್ಲಿ ಯಾವುದಕ್ಕೂ ದುಡುಕುವುದು ಸೂಕ್ತವಲ್ಲ. ನಿಮ್ಮ ಪ್ರೀತಿಯ ಸಂಬಂಧವನ್ನು ಗಾಢವಾಗಿಸಲು ನಿಮ್ಮ ಪ್ರೀತಿಯ ಸಂಗಾತಿಯ ಒತ್ತಾಯಗಳು ಮತ್ತು ನಿರೀಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಾಗೆಯೇ ಅದೃಷ್ಟ ಬಣ್ಣ ಗೋಲ್ಡನ್ ಕಲರ್ ಆಗಿರುತ್ತೆ ಮತ್ತು ಅದೃಷ್ಟ ಸಂಖ್ಯೆ 7 ಆಗಿರುತ್ತೆ. ಹಾಗೆಯೇ ಧನುರಾಶಿ, ಆರಂಭಿಕ ವಾರ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ತರಲಿದೆ. ಇದರಿಂದಾಗಿ ನಿಮ್ಮ ಮನಸ್ಸು ಸ್ವಲ್ಪ ದುಃಖ ಮತ್ತು ಚಿಂತೆಯಲ್ಲಿ ಉಳಿಯಬಹುದು. ವೃತ್ತಿ ಮತ್ತು ವ್ಯವಹಾರದ ದೃಷ್ಟಿಕೋನದಲ್ಲಿ ನಿಮ್ಮ ಅದೃಷ್ಟ ಉತ್ತಮವಾಗಿ ನಡೆಯುತ್ತದೆ ಅಂತ ತೋರುತ್ತದೆ. ಅಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಸಂತೋಷ ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ನಿಮ್ಮ ಕುಟುಂಬದ ಸದಸ್ಯರ ಆಲೋಚನೆಗಳು ನಿಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನಿಸಬೇಕು. ಶಾಂತ ಚಿತ್ತದಿಂದ ಪರಸ್ಪರ ಸಮಾಲೋಚನೆ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ಒಳ್ಳೆಯದು. ವೃತ್ತಿ ವಾರದ ಮಧ್ಯದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರವಾಸವು ನಿಮ್ಮ ಒಳ್ಳೆಯದು. ಅದು ಏನಾಗುತ್ತೆ ತುಂಬ ಒಳ್ಳೆಯದಾಗಿರುತ್ತೆ. ವೃತ್ತಿ ಮತ್ತು ವ್ಯವಹಾರ ನಡೆಸಲು ನಿಮಗೆ ಸಹಾಯ ಮಾಡುತ್ತೆ. ಹಾಗೆಯೇ ಈ ಹೊಸ ವರ್ಷದಲ್ಲಿ ನಿಮ್ಮ ಆಶೆಯನ್ನು ಪೂರೈಸಬಹುದು. ಪ್ರೇಮ ಸಂಬಂಧ ದೃಷ್ಟಿಯಿಂದ ಇದು ಸಂಪೂರ್ಣವಾಗಿ ಅನುಕೂಲಕರವಾಗಲಿದೆ. ಹಾಗೆಯೇ ನಿಮ್ಮ ವೈಯಕ್ತಿಕ ಜೀವನವನ್ನು ಸಂತೋಷಪಡಿಸಲು ನಿಮ್ಮ ಜೀವನ ಸಂಗಾತಿಯ ಕಡೆಗೆ ನೀವು ಪ್ರಾಮಾಣಿಕರಾಗಿರಬೇಕು ಮತ್ತು ಕುಟುಂಬದ ಅಗತ್ಯತೆಗಳನ್ನು ಮತ್ತು ನಿಮ್ಮ ಸಂಗಾತಿಯ ಭಾವನೆ ನಿರ್ಲಕ್ಷಿಸುವುದನ್ನು ತಪ್ಪಿಸಿದರೆ ಒಳ್ಳೆಯದು. ಹಾಗೆಯೇ ಅದೃಷ್ಟ ಬಣ್ಣ
ಕೆಂಪು ಆಗಿರುತ್ತೆ, ಅದೃಷ್ಟ ಸಂಖ್ಯೆ 5 ಆಗಿರುತ್ತೆ. ನೆಕ್ಸ್ಟ್ ಮಕರ ರಾಶಿ, ವಾರದ ಆರಂಭ ಸ್ವಲ್ಪ ಸಮಾಧಾನ ತರಬಹುದು. ಕೆಲ ದಿನಗಳಿಂದ ನಡೀತಾ ಇದ್ದ ಸಮಸ್ಯೆಗಳು ಮಟ್ಟಿಗೆ ಬಗೆಹರುವ ಲಕ್ಷಣ ಕಂಡು ಬರುವುದು. ನೀವು ಸ್ವಲ್ಪ ಸಮಯದವರೆಗೆ ಕಚೇರಿಯಲ್ಲಿ ನಿರ್ಲಕ್ಷಿಸಲ್ಪಟ್ಟಿದ್ದರೆ ನೀವು ಕೆಲವು ಉತ್ತಮ ಜವಾಬ್ದಾರಿ ಪಡೆಯುವ ಸಾಧ್ಯತೆ ಇರುವಂಥದ್ದು ಮತ್ತು ಇದನ್ನು ಸಾಧಿಸಲು ನಿಮ್ಮನ್ನು ಸಾಬೀತುಪಡಿಸಲು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತೆ. ವಾರದ ಮಧ್ಯದಲ್ಲಿ ಸ್ನೇಹಿತರ ಸಹಾಯದಿಂದ ನಿಮ್ಮ ಗುರುತನ್ನು ವಿಶೇಷ ವ್ಯಕ್ತಿತ್ವವನ್ನು ಸ್ಥಾಪಿಸಲು ನೀವು ಅವಕಾಶವನ್ನು ಪಡೆಯಬಹುದು. ಉದ್ಯೋಗಗಳಿಗೆ ಯಾವುದೇ ಹೆಚ್ಚುವರಿ ಆದಾಯದ ಮೂಲಗಳು ಇರುತ್ತವೆ, ಆದರೆ ಆದಾಯಕ್ಕೆ ಹೋಲಿಸಿದರೆ ಹೆಚ್ಚಿನ ವೆಚ್ಚದಿಂದಾಗಿ ಹಣಕಾಸಿನ ನಿರ್ಬಂಧಗಳು ಉಂಟಾಗುತ್ತದೆ. ಹಾಗೆಯೇ ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ನಿಮ್ಮ ವರ್ತನೆ ನಕಾರಾತ್ಮಕವಾಗಿರಬಹುದು. ಕಚೇರಿಯಲ್ಲಿ ಸಹೋದ್ಯೋಗಿ ಅಥವಾ ಕುಟುಂಬದಲ್ಲಿ ಸಂಬಂಧಿಕರೊಂದಿಗೆ ವಿವಾದ ಸ್ವಲ್ಪ ಉಂಟಾಗಬಹುದು, ಅದರ ಬಗ್ಗೆ ಎಚ್ಚರಿಕೆ ವಹಿಸಿ. ಅಂತಹ ಸಮಸ್ಯೆಗಳು ನಿಮ್ಮನ್ನು ರಕ್ಷಿಸಿಕೊಳ್ಳಲು ನೀವು ಯಶಸ್ವಿಯಾದರೆ ನಿಮ್ಮ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ. ಪ್ರೇಮ ಸಂಬಂಧಗಳ ಎಚ್ಚರಿಕೆಯಿಂದ ಮುಂದುವರಿಯುವ ಅವಶ್ಯಕತೆ ಇದೆ ಮತ್ತು ಸಂಗಾತಿಯ ಆರೋಗ್ಯ ಕಳವಳಕಾರ ವಿಷಯವಾಗಿರಬಹುದು. ಇದು ಅದೃಷ್ಟ ಬಣ್ಣ ನೀಲಿ, ಅದೃಷ್ಟ ಸಂಖ್ಯೆ 15 ಆಗಿರುತ್ತೆ. ಆಮೇಲೆ ಕುಂಭರಾಶಿ, ವಾರವು ಶುಭ ಆರೈಕೆಗಳೊಂದಿಗೆ ಪ್ರಾರಂಭವಾಗಿರುತ್ತೆ. ನಿಮ್ಮ ಕೆಲಸವು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ನಿಮಗೆ ವಿಭಿನ್ನ ಶಕ್ತಿ ಆತ್ಮವಿಶ್ವಾಸವನ್ನು ನೀಡುತ್ತದೆ. ನಿಮ್ಮ ಮಾತು ಮತ್ತು ನಡವಳಿಕೆ ಮೂಲಕ ನಿಮ್ಮ ಕೆಲಸವನ್ನು ಮಾಡುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ನೀವು ಕೆಲವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೆಯಬಹುದು. ಈ ಸಮಯದಲ್ಲಿ ಬಹಳ ಸಮಯದ ನಂತರ ಪ್ರೀತಿ ಪಾತ್ರಕ್ಕೆ ಭೇಟಿ ಮಾಡಲು ಸಾಧ್ಯವಿದೆ. ಹೊಸ ವರ್ಷ ಏನಿದೆ ಇದು ನೀವು ದೀರ್ಘಕಾಲದವರೆಗೆ ವಿದೇಶ ನಿಮ್ಮ ವೃತ್ತಿ ಮತ್ತು ವ್ಯವಹಾರಕ್ಕಾಗಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದರೆ ನಿಮ್ಮ ಪ್ರಯತ್ನಗಳ ಧನಾತ್ಮಕ ಫಲಿತಾಂಶಗಳನ್ನು ನೀವು ನೋಡುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸ್ತಾ ಇರುವ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸುದ್ದಿ ಸಿಗಬಹುದು. ಹಾಗೆಯೇ ಪೂರ್ವಿಕರ ಆಸ್ತಿ ಸಂಪಾದನೆಯಲ್ಲಿ ಎದುರಾಗಿದ್ದ ಸಮಸ್ಯೆಗಳು ಕೂಡ ದೂರವಾಗುವಂಥದ್ದು. ಹಾಗೆಯೇ ಒಂದು ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಅತ್ಯಂತ ಮಂಗಳಕರ ಸಮಯವಾಗಿರುತ್ತೆ. ಈ ಸಮಯದಲ್ಲಿ ನೀವು ನಿಮ್ಮ ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆ ಪ್ರವಾಸಕ್ಕೆ ಕೂಡ ಹೋಗಬಹುದು. ನಿಮ್ಮ ಸಮುದಾಯ ಮತ್ತು ಕುಟುಂಬದಲ್ಲಿ ಕೆಲವು ದೊಡ್ಡ ಜವಾಬ್ದಾರಿ ಪೂರೈಸುವ ಅವಕಾಶವನ್ನು ಕೂಡ ನೀವು ಪಡೆಯಬಹುದು. ಅದೃಷ್ಟ ಬಣ್ಣ ನೇರಳೆ, ಅದೃಷ್ಟ ಸಂಖ್ಯೆ 2 ಆಗಿರುತ್ತೆ. ಮೀನರಾಶಿ, ವಾರದ ಆರಂಭದಲ್ಲಿ ನಿಮ್ಮ ಹಣ ಮತ್ತು ಸಮಯ ಎರಡನ್ನೂ ಉತ್ತಮವಾಗಿ ನಿರ್ವಹಿಸಿಕೊಂಡು ಮುನ್ನಡೆಯಬೇಕು. ನಿಮ್ಮ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸವಾಲುಗಳನ್ನು ನೀವು ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತದೆ. ನೀವು ಇದನ್ನು ನಿರ್ಲಕ್ಷಿಸಿದರೆ ನೀವು ಮಾನಸಿಕ ಮಾತ್ರವಲ್ಲದೆ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಬಹುದು. ಹಾಗೆಯೇ ಈ ವರ್ಷದಲ್ಲಿ ನೀವು ಮನೆ ನವೀಕರಣ, ಅಲಂಕಾರ ಅಥವಾ ಯಾವುದೇ ಇತರ ಅಗತ್ಯಗಳಿಗಾಗಿ ದೊಡ್ಡ ಮೊತ್ತವನ್ನು ಖರ್ಚು ಮಾಡಬೇಕಾಗಬಹುದು. ಈ ಸಮಯದಲ್ಲಿ ಕುಟುಂಬದ ಸದಸ್ಯರ ಕಳಪೆ ಆರೋಗ್ಯ ಕೂಡ ನಿಮ್ಮ ಚಿಂತೆಗೆ ಪ್ರಮುಖ ಕಾರಣವಾಗಿದೆ. ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಕೆಡಬಹುದು ಸದಸ್ಯರ, ಅದರ ಬಗ್ಗೆ ನೀವು ನಿಮಗೆ ಚಿಂತೆ ಕಾಡಬಹುದು. ಹಾಗೆಯೇ ನೀವು ಆರ್ಥಿಕವಾಗಿ ಮಾತ್ರವಲ್ಲದೆ ದೈಹಿಕ ಗಾಯದ ಅಪಾಯದಲ್ಲಿರುತ್ತೀರಿ. ಅಂಥ ಪರಿಸ್ಥಿತಿಯಲ್ಲಿ ನೀವು ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಚಾಲನೆ ಮಾಡಿದರೆ ಒಳ್ಳೆಯದು. ಪ್ರೀತಿ ಸಂಬಂಧಗಳು ಯಾವುದೇ ರೀತಿಯ ತಪ್ಪು ತಿಳುವಳಿಕೆಯನ್ನು ಬೆಳೆಸಲು ಬಿಡಬೇಡಿ ಮತ್ತು ನಿಮ್ಮ ಪ್ರೀತಿಯ ಸಂಗಾತಿಯ ಭಾವನೆಗಳನ್ನು ನೋಡಿಕೊಳ್ಳಿ. ಕಷ್ಟದ ಸಮಯದಲ್ಲಿ ನಿಮ್ಮ ಸಂಗಾತಿಯ ನಿಮ್ಮೊಂದಿಗೆ ಇರುತ್ತಾರೆ. ಅದೃಷ್ಟ ಬಣ್ಣ ಬಿಳಿ, ಅದೃಷ್ಟ ಸಂಖ್ಯೆ 8. ಧನ್ಯವಾದ.